ಎಲ್ಲರಿಗೂ ದೇಗುಲ ದೀಪಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣಕ್ಕೆ ಶ್ರೀನಿವಾಸನಿಗೆ ಸಾಲ ಕೊಟ್ಟವನು ಕುಬೇರ. ಇವನನ್ನ ನವನಿಧಿ ಸಂಪತ್ತಿನ ಒಡೆಯ ಅಂತ ಕೂಡ ಕರೀತಾರೆ. ಪದ್ಮ, ಮಹಾಪದ್ಮಶಂಕ, ಮಕರ, ಕಚ್ಚಪ, ಮುಕುಂದ, ನೀಲವರ್ಷ ಎಂಬ 9 ವಿಧದ ಕುಬೇರನ ರತ್ನಗಳನ್ನು ನವನಿಧಿಗಳು ಎನ್ನುತ್ತಾರೆ. ಆದ್ದರಿಂದ ಕುಬೇರನನ್ನ ನವನಿಧಿಗಳ ಸಂಪತ್ತಿನ ಒಡೆಯ ಅಂತ ಕರೆಯೋದು. ಕುಬೇರ ಶಿವನ ತಪಸ್ಸು ಮಾಡಿದ ನಂತರ ಅವನ ಕಣ್ಣು ಕುರುಡಾಯ್ತಂತೆ. ಹಾಗಾದ್ರೆ ಈ ಸಂಚಿಕೆಯಲ್ಲಿ ಅವನ ಕಣ್ಣು ಕುರುಡಾಗಿದ್ದಕ್ಕೆ ಕಾರಣ ಏನು, ಹಾಗೆ ಅವನ ಹಿಂದಿನ ರಹಸ್ಯಗಳನ್ನ ತಿಳ್ಕೊಳ್ಳೋಣ. ಕುಬೇರನ ನಿಜವಾದ ಹೆಸರು ವೈಶ್ರವಣ. ಇವನು ಹಿಂದಿನ ಜನ್ಮದಲ್ಲಿ ಅರಿವಿದ್ದೋ ಇಲ್ಲದೆಯೋ ಶಿವನ ಒಲುಮೆಗೆ ಪಾತ್ರನಾಗುವಂತಹ ಒಳ್ಳೆಯ ಕೆಲಸ ಮಾಡಿದ್ದ. ಆ ಜನ್ಮದಲ್ಲಿ ಇವನ ಹೆಸರು ಗುಣನಿಧಿ. ಆತನ ತಂದೆ ಯಜ್ಞದತ್ತ ಕಾಪಿಲ್ಯ ನಗರದಲ್ಲಿ ವಾಸಿಸುತ್ತಿದ್ದನು. ಯಜ್ಞದತ್ತ ದೊಡ್ಡ ಮೇಧಾವಿ ಪಂಡಿತನು, ಸಕಲ ಶಾಸ್ತ್ರ ಸಂಪನ್ನನು, ವಿದ್ವಾಂಸನೂ ಆಗಿದ್ದನು. ಸದಾ ಯಜ್ಞ, ಯಾಗ, ಹೋಮ, ಹವನ ಎಂದು ಊರೂರು ತಿರುಗುತ್ತಿದ್ದ. ಮಗ ಗುಣನಿಧಿಗೆ 8 ವರ್ಷವಾಗುತ್ತಲೇ ಉಪನಯನ ಮಾಡಿ ಗುರುಕುಲದಲ್ಲಿ ಶಿಕ್ಷಣ ಕಲಿಯಕ್ಕೆ ಬಿಡ್ತಾನೆ. ಆದ್ರೆ ಗುಣನಿಧಿ ಕೆಟ್ಟ ಹುಡುಗರ ಸಹವಾಸ ಮಾಡಿ ಕೆಟ್ಟು ಹೋಗ್ತಾನೆ. ಕಳ್ಳತನ, ಸುಳ್ಳತನ, ಗುರುಕುಲಕ್ಕೆ ತಪ್ಪಿಸಿಕೊಳ್ಳುವುದು ಹೀಗೆ ಮಾಡುತ್ತಾ ದುಶ್ಚಟಗಳನ್ನು ಕೂಡ ಕಲ್ತ್ಕೊಳ್ತಾನೆ. ಇದು ತಂದೆ ಯಜ್ಞದತ್ತನಿಗೆ ತಿಳಿಯೋದೇ ಇಲ್ಲ. ಆದ್ರೆ ತಾಯಿಗೆ ಗೊತ್ತಿರ್ತಿತ್ತು. ಆದ್ರೆ ಒಬ್ನೇ ಮಗ ನಮ್ಗೆ ಅಪರೂಪಕ್ಕೆ ಹುಟ್ಟಿದವನು ಅಂತ ಇದ್ಯಾವುದನ್ನು ತಂದೆಗೆ ಹೇಳ್ದೆ ಮುಚ್ಚಿಟ್ಟಿದ್ಲು. ಗುಣನಿಧಿ ತನ್ನ ಮೋಜು ಮಸ್ತು ಖರ್ಚಿಗಾಗಿ ತಾಯಿಯನ್ನೇ ಕಾಡಿಸಿ ಪೀಡಿಸಿ ಹಣ ತೆಗೆದುಕೊಂಡು ಹೋಗ್ತಿದ್ದ. ಬರಬರುತ್ತಾ ಕುಡಿತ, ಹಾಳು ಮುಳು ತಿನ್ನುವುದು, ಧೂಮಪಾನ, ಜೂಜಾಟ ಎಲ್ಲ ಶುರು ಹಚ್ಕೊಂಡಿದ್ದ. ಅವನಲ್ಲಿ ಹುಡುಕಿದರೂ ಒಂದು ಒಳ್ಳೆ ಗುಣ ಇರ್ಲಿಲ್ಲ. ಎದೆ ಸೀಳಿದ್ರು 4 ಅಕ್ಷರವೂ ಇರ್ಲಿಲ್ಲ. ಊರಿನ ಜನರು ಪಂಡಿತನ ಪುತ್ರ ದಂಡಪಿಂಡ ಅಂತಿದ್ರು. ಹೀಗಿದ್ರು ಅವನಿಗೊಂದು ಒಳ್ಳೆ ಹುಡುಗಿಯನ್ನ ಹುಡುಗಿ ಮದ್ವೆ ಮಾಡಿದ್ರು. ಮದ್ವೆ ಆದ್ಮೇಲೆ ತನ್ ಮಗ ಸರಿ ಹೋಗ್ತಾನೆ ಅಂತ ತಾಯಿ ತಿಳಿದಿದ್ಲು. ಆದ್ರೆ ರಾಯರ್ ಕುದುರೆ ಬರ್ತಾ ಬರ್ತಾ ಕತ್ತೆ ಆಯ್ತು ಅಂದಾಗೆ ದುಶ್ಚಟಗಳನ್ನ ಜಾಸ್ತಿ ಮಾಡ್ಕೊಂಡ. ಪಂಡಿತನ ಮಗನಾಗಿ ದುರ್ಗುಣಗಳ ದಾಸನಾದ. ಹೆಂಡತಿ ಮಾತು ಕೇಳಲಿಲ್ಲ, ತಾಯಿ ಮಾತು ಕೇಳಲಿಲ್ಲ. ಮಗ ಕೇಳಿದಾಗಲೆಲ್ಲ ಹಣ ಕೊಟ್ಟು ಹಾಳು ಮಾಡಿದ್ದ ತಾಯಿ ಈಗ ಮಗನಿಗೆ ದುಡ್ಡು ಕೊಡೋದನ್ನ ನಿಲ್ಲಿಸಿದ್ಲು. ಇದರಿಂದ ಅವನು ಮನೆಯಲ್ಲಿರುವ ವಸ್ತುಗಳನ್ನು ಕೂಡ ಕಳ್ಳತನ ಮಾಡಕ್ಕೆ ಶುರು ಮಾಡ್ತಾನೆ. ಇಷ್ಟಾದ್ರೂ ತಂದೆ ಯಜ್ಞದತ್ತನಿಗೆ ಮಗನ ದುರ್ಗುಣ ತಿಳಿಯಲೇ ಇಲ್ಲ. ಒಂದು ದಿನ ಯಜ್ಞದತ್ತ ಯಾಗಕ್ಕಾಗಿ ಬೇರೆ ಗ್ರಾಮಕ್ಕೆ ಹೊರಟಿದ್ದ. ಕಾಡುದರಿಯಲ್ಲಿ ಹೋಗುವಾಗ ಕಳ್ಳಕಾಕರ ಭಯವೆಂದು ಹೊರಡುವಾಗ ತನ್ನ ಕೈಯಲ್ಲಿದ್ದ ರತ್ನಗಜದ ಉಂಗುರವನ್ನ ತೆಗೆದಿಡುವಂತೆ ಪತ್ನಿ ಕೈಗೆ ಕೊಡ್ತಾನೆ. ಅವಳು ತಾನು ಹಾಕಿಕೊಳ್ಳದೆ ಮಗನಿಗೂ ಕಾಣಿಸಬಾರದು ಅಂತ ಅಡುಗೆ ಮನೆ ಡಬ್ಬಿಯೊಳಗೆ ಮುಚ್ಚಿಡ್ತಾಳೆ. ಆದ್ರೆ ಕಳ್ಳ ಮಗ ಅದನ್ನ ಮರೆಯಲ್ಲಿ ನೋಡ್ತಾನೆ. ಅವನು ಆ ಉಂಗುರವನ್ನ ತಾಯಿಗೆ ಗೊತ್ತಾಗದಂತೆ ಕದ್ದು ಜೂಜಿನಲ್ಲಿಟ್ಟು ಕಳೆದುಕೊಳ್ತಾನೆ. ಇಷ್ಟಾದ್ರೂ ಏನೂ ಆಗದಂತೆ ಸುಮ್ಮನೆ ಇರ್ತಾನೆ. ಇನ್ನೊಮ್ಮೆ ಯಜ್ಞದತ್ತ ಬೇರೆ ಊರಿನಲ್ಲಿ ಹೋಮ ಮುಗಿಸಿ ಮನೆಗೆ ಬರುತ್ತಿರುವಾಗ ಹಾದಿಯಲ್ಲಿ ಅವನ ಎದುರಿಗೆ ಒಬ್ಬ ಬರ್ತಿದ್ದ ವ್ಯಕ್ತಿಯ ಕೈಯಲ್ಲಿ ಆ ಉಂಗುರವನ್ನ ನೋಡ್ತಾನೆ. ಇದು ನನ್ನ ಉಂಗುರ, ನಿನ್ನ ಕೈಗೆ ಹೇಗೆ ಬಂತು ಅಂತ ಕೇಳ್ತಾನೆ. ಆಗ ಆತ ಜೋರಾಗಿ ನಕ್ಕು, ಆಹಾ ಮೇಧಾವಿ ಪಂಡಿತ್ರೆ, ನಿಮ್ಮ ಮಗ ಗುಣನಿಧಿ ಜೂಜಾಡಲು ಈ ಉಂಗುರವನ್ನ ಪಣಕ್ಕಿಟ್ಟಿದ್ದ. ಅದನ್ನು ನಾನು ಗೆದ್ದುಕೊಂಡೆ. ನಿಮ್ಮ ಮಗನನ್ನು ಹೀಗೆ ಬಿಟ್ರೆ ಒಂದು ದಿನ ತಂದೆ ತಾಯಿಯನ್ನೇ ಮಾರಿಬಿಡ್ತಾನೆ ಎಂದು ವ್ಯಂಗ್ಯವಾಡಿ ಮುಂದೆ ಹೋಗ್ತಾನೆ. ಇದನ್ನು ಕೇಳಿದ ಯಜ್ಞದತ್ತ ಮನೆಗೆ ಬಂದು ಹೆಂಡತಿಯನ್ನ ಬೈತಾನೆ. ನಿನ್ನಿಂದಲೇ ಮಗ ಹಾಳಾಗಿದ್ದು, ನನಗೆ ಒಂದು ಮಾತು ಹೇಳಿದ್ರೆ ಏನಾದ್ರೂ ಮಾಡ್ತಿದ್ದೆ ಅಂತ ಕೂಗಾಡ್ತಾನೆ. ತನ್ನ ಕೆಟ್ಟ ಗುಣಗಳು ತಮ್ಮ ತಂದೆಗೆ ತಿಳಿದು ಹೋಯ್ತು ಅಂತ ಗೊತ್ತಾದ ಗುಣನಿಧಿ ಮನೆಗೆ ಬಂದ್ರೆ ಮತ್ತೆ ತಂದೆ ಹತ್ರ ಬಯಸ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಊರನ್ನೇ ತೊರೆದು ಹೋಗೋ ನಿರ್ಧಾರ ಮಾಡ್ತಾನೆ. ಹಾಗೆ ಕಾಡಲ್ಲಿ ಅಲಿತಾ ವಿಪರೀತ ಹಸುವೆ ಆಗತ್ತೆ. ತಿನ್ನಕ್ಕೆ ಆಹಾರನೂ ಇಲ್ಲದೆ ಕುಡಿಯೋಕೆ ನೀರು ಇರಲ್ಲ. ಅದೇ ಸಂದರ್ಭಕ್ಕೆ ಯಾತ್ರೆಗೆ ಹೊರಟ ಶಿವಭಕ್ತರ ತಂಡವೊಂದು ಅಲ್ಲಿಗೆ ಬರುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಜಪಮಾಲೆ ಹಿಡಿದು ಶಿವನಾಮ ಸ್ಮರಣೆ ಮಾಡ್ತಾ ಬರ್ತಾ ಇದ್ರು. ಅವರು ಶಿವನ ನೈವೇದ್ಯಕ್ಕೆಂದು ಅಡುಗೆಯನ್ನು ಮಾಡಿ ತರ್ತಾ ಇದ್ರು. ಅದರ ಸುವಾಸನೆ ಹಸಿದಿದ್ದ ಇವನ ಮೂಗನ್ನ ಸೆಳೆಯಿತು. ಆಹಾರ ತಿನ್ನುವ ಆಸೆಯಿಂದ ಅವರ ಜೊತೆ ಸೇರ್ಕೊಂಡು ಓಂ ನಮಃ ಶಿವಾಯ ಅಂತ ಶಿವಸ್ಮರಣೆ ಮಾಡುತ್ತಾ ಶಿವನ ದೇವಸ್ಥಾನಕ್ಕೆ ಬರ್ತಾನೆ. ಶಿವನ ಭಕ್ತರೆಲ್ಲರೂ ಉಪವಾಸದ ಸಂಕಲ್ಪದೊಂದಿಗೆ ಶಿವ ಪೂಜೆ ಮಾಡಿ ಶಿವನಾಮ ಸ್ಮರಣೆ ಮಾಡುತ್ತಾ ಅಲ್ಲಿಯೇ ಮಲಗಿ ನಿದ್ದೆ ಹೋಗ್ತಾರೆ. ಇವನಿಗೆ ಹಸಿವು ತಡೆಲಾರದೆ ನಿದ್ದೆ ಬರಲಿಲ್ಲ. ಸದ್ದು ಮಾಡದೆ ಎದ್ದು ಶಿವನ ಮುಂದೆ ಇದ್ದ ಪ್ರಸಾದವನ್ನ ಕದ್ದು ತಿನ್ನಕ್ಕೆ ಹೋಗ್ತಾನೆ. ಆದ್ರೆ ಸುತ್ತ
ಸುತ್ತಲೂ ಕತ್ತಲಿದ್ದಿದ್ರಿಂದ ಏನು ಕಾಣ್ಲಿಲ್ಲ. ಹಣತೆಯಲ್ಲಿದ್ದ ದೀಪ ಆಗ್ಲೇ ನಂದಿ ಹೋಗಿದ್ರಿಂದ ಅವನು ತಾನು ಹುಡ್ದುಕೊಂಡಿದ್ದ ಶಲ್ಯವನ್ನ ಸ್ವಲ್ಪ ಹರಿದು ಬತ್ತಿ ಮಾಡಿಕೊಂಡು ಅಲ್ಲೇ ಇದ್ದ ಎಣ್ಣೆಯಲ್ಲಿ ಅದ್ದಿ ದೀಪ ಹಚ್ಚಿಕೊಂಡ. ಶಿವನ ಮುಂದೆ ಇದ್ದ ನೈವೇದ್ಯವನ್ನು ತೆಗೆದುಕೊಂಡು ಹೋಗುವಾಗ ಮಲಗಿದ್ದ ಒಬ್ಬ ಭಕ್ತನಿಗೆ ಎಡವುತ್ತಾನೆ. ಆಗ ಆ ಶಿವ ಭಕ್ತನಿಗೆ ಎಚ್ಚರವಾಗಿ ಕಳ್ಳ ಕಳ್ಳ ಅಂತ ಕೂಗ್ತಾನೆ. ಎಲ್ಲರೂ ಎದ್ದು ಅವನನ್ನ ಚೆನ್ನಾಗಿ ಹೊಡೆತ ತಾಳಲಾರದೆ ಅವನು ಶಿವಾಲಯದಲ್ಲೇ ಸತ್ತು ಬೀಳ್ತಾನೆ. ಆ ದಿನ ಹಸಿವೆ ತಾಳಲಾರದೆ ಆಹಾರಕ್ಕಾಗಿ ಕತ್ತಲೆ ತುಂಬಿದ ದೇವಸ್ಥಾನದಲ್ಲಿ ಶಿವನ ಮುಂದೆ ದೀಪ ಹಚ್ಚಿಟ್ಟ ಕಾರಣ ಶಿವನ ಕರುಣೆಗೆ ಪಾತ್ರನಾಗಿ ಸತ್ತು ಹೋದ ಅವನನ್ನ ವಿಷ್ಣು ದೂತರು ಕರೆದೊಯ್ಯಕ್ಕೆ ಬರ್ತಾರೆ. ಆ ಪುಣ್ಯದ ಫಲವಾಗಿ ಮರು ಜನ್ಮದಲ್ಲಿ ಕಳಿಂಗ ರಾಜನಿಗೆ ಮಗನಾಗಿ ಜನಿಸ್ತಾನೆ. ಪೂರ್ವ ಜನ್ಮದಲ್ಲಿ ಶಿವನ ಆಲಯದಲ್ಲಿಯೇ ಪ್ರಾಣ ಬಿಟ್ಟ ಕಾರಣ ಈ ಜನ್ಮದಲ್ಲಿ ಶಿವ ಭಕ್ತನಾಗಿ ಜನ್ಮ ಪೂರ್ತಿಯು ಶಿವ ಪೂಜೆ, ಶಿವಜ್ಞಾನ, ಶಿವನಾಮ ಮಾಡುತ್ತಾ ಕಾಲ ಕಳೆದು ವಯಸ್ಸಾದ ಮೇಲೆ ಮರಣ ಹೊಂದ್ತಾನೆ. ಮತ್ತೊಂದು ಜನ್ಮದಲ್ಲಿ ಬ್ರಹ್ಮದೇವನ ಮಗ, ಎರಡನೇ ಬ್ರಹ್ಮ ಎಂದು ಕರೆಸಿಕೊಳ್ಳುವ ಉಲ್ಲೆಸ್ತರ ಮಗ ವಿಶ್ರವಸುವಿಗೆ ಮಗನಾಗಿ ಹುಟ್ಟಿ ಬ್ರಹ್ಮದೇವನಿಗೆ ಮೊಮ್ಮಗನಾಗಿ ವೈಶ್ರವಣ ಎಂದು ಕರೆಸಿಕೊಂಡ. ಶಿವಭಕ್ತನಾಗಿದ್ದ ವೈಶ್ರವಣ ನದಿ ತೀರಗಳಲ್ಲಿ ಶಿವನಾಮ ಸ್ಮರಣೆ ಮಾಡುತ್ತಾ ಎಷ್ಟೋ ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸು ಮಾಡ್ತಾನೆ. ಅವನ ಆಯಸ್ಸು ಮುಗಿಯುವ ಹಂತಕ್ಕೆ ಬಂದಿತ್ತು. ಆಗ ಶಿವ ಪಾರ್ವತಿ ಸಹಿತ ಪ್ರತ್ಯಕ್ಷನಾಗಿ ಅವನಿಗೆ ದರ್ಶನ ಕೊಡ್ತಾರೆ. ಆದರೆ ಶಿವ ಪಾರ್ವತಿಯರ ತೇಜಸ್ಸನ್ನು ನೇರವಾಗಿ ನೋಡಲಾಗದ ವೈಶ್ರವಣ ಶಿವನನ್ನು ಕಣ್ತುಂಬ ನೋಡಲು ದೃಷ್ಟಿಯನ್ನು ಕೊಡುವಂತೆ ಪ್ರಾರ್ಥಿಸ್ತಾನೆ. ಪರಮೇಶ್ವರನು ಅವನ ಭಕ್ತಿಗೆ ಮೆಚ್ಚಿ ದೃಷ್ಟಿಯನ್ನ ಕೊಡ್ತಾನೆ. ಆದರೆ ವೈಶ್ರವಣ ಪಾರ್ವತಿ ಸೌಂದರ್ಯದ ಮೇಲೆ ಕಣ್ಣು ಹಾಕಿ ಶಿವನೆದುರಿಗೆ ಪಾರ್ವತಿಯನ್ನ ಹೊಗಳಕ್ಕೆ ಶುರು ಮಾಡ್ತಾನೆ. ಇದರಿಂದ ಪಾರ್ವತಿಗೆ ತುಂಬಾ ಕೋಪ ಬಂದು ಅವಳನ್ನೇ ದೃಷ್ಟಿಸಿ ನೋಡ್ತಿದ್ದಂತಹ ಕುಬೇರನ ಕಣ್ಣನ್ನು ಬಲನು ಒಡೆದಂತೆ ಟಪ್ಪಂತೆ ಒಡೆದು ಹೋಗುತ್ತೆ. ಆಗ ಕುಬೇರನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಪರಮೇಶ್ವರನನ್ನ ಪ್ರಾರ್ಥಿಸಿ ದೃಷ್ಟಿಗೊಳ್ಳುವಂತೆ ಬೇಡ್ತಾನೆ. ಶಿವನು ಪಾರ್ವತಿಗೆ ಅವನನ್ನು ತಮ್ಮ ಪುತ್ರನಂತೆ ಕ್ಷಮಿಸಿಬಿಡು ಅಂತಾನೆ. ಆಗ ಪಾರ್ವತಿ ಪರಮೇಶ್ವರನ ಮಾತು ಕೇಳಿ ಕುಬೇರನಿಗೆ ದೃಷ್ಟಿ ಬರುವಂತೆ ಮಾಡಿ ಬಲಗಣ್ಣು ಚಿಕ್ಕದಾಗಿ ಕಾಣುವಂತೆ ಅನುಗ್ರಹಿಸ್ತಾಳೆ. ಆಗ ಶಿವನು ಸಂಪತ್ತಿನ ಅಧಿಪತಿಯಾಗುವಂತೆ ಕುಬೇರನಿಗೆ ವರ ಕೊಡ್ತಾನೆ. ಹೀಗೆ ಸಂಪತ್ತಿಗೆ ಅಧಿಪತಿಯಾದ ವೈಶ್ರವಣ ಕುಬೇರನೆಂದು ಕರೆಯಲ್ಪಡ್ತಾನೆ. ಆದ್ದರಿಂದ ಶ್ರೀನಿವಾಸ ಆಕಾಶರಾಜನ ಮಗಳು ಪದ್ಮಾವತಿಯೊಂದಿಗೆ ಮದುವೆಯಾಗಲು ಸಂಪತ್ತಿನ ಅಧಿಪತಿಯಾದ ಕುಬೇರನ ಬಳಿ ಸಾಲ ಪಡಿತಾನೆ ಅಂತ ಹೇಳ್ತಾರೆ. ಅದು ಎಷ್ಟು ಸಾಲ ಅಂದ್ರೆ ಕಲಿಯುಗ ಮುಗಿಯುವವರೆಗೂ ಆ ಸಾಲ ತೀರೋದಿಲ್ಲ. ತಿರುಪತಿಯಲ್ಲಿ ನೆಲ ನಿಂತ ಶ್ರೀನಿವಾಸ ಭಕ್ತರು ಹಾಕುವ ಕಾಣಿಕೆ, ಹರಕೆ ಎಲ್ಲ ಕೂಡ ಕುಬೇರನ ಸಾಲಕ್ಕೆ ಕೊಡುತ್ತಿದ್ದಾನೆ ಎಂಬುದು ಭಕ್ತರ ನಂಬಿಕೆ. ಸಂಪತ್ತಿಗೆ ಅಧಿಪತಿಯಾದ ಕುಬೇರನು ಉತ್ತರ ದಿಕ್ಕಿಗೆ ದಿಕ್ಪಾಲಕ. ಲೋಕಪಾಲಕನು ಆದ ಕುಬೇರನನ್ನು ಲಕ್ಷ್ಮೀ ಸಹಿತ ಪೂಜೆ ಮಾಡಿದರೆ ಕುಬೇರ ಬೇಗ ಉಳಿಯುತ್ತಾನೆ. ಸಂಪತ್ತು, ಆರೋಗ್ಯ, ಸಂತಾನ ಲಭಿಸಿ ಅಭಿವೃದ್ಧಿಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಸ್ನೇಹಿತರೆ, ನಾನು ಬಹಳಷ್ಟು ಬಾರಿ ಹೇಳಿದ್ದೀನಿ, ಪೌರಾಣಿಕ ಕಥೆಗಳು ನಮ್ಮ ಜೀವನಕ್ಕೆ ಒಂದು ಪಾಠವನ್ನ ಹೇಳಿಕೊಡುತ್ತೆ ಅಂತ. ಹಾಗೆ ಕುಬೇರನ 3 ಜನ್ಮದ ರಹಸ್ಯಗಳನ್ನ ಇವತ್ತು ತಿಳ್ಕೊಂಡ್ವಿ. ಮೊದಲನೇ ಜನ್ಮದಲ್ಲಿ ತಂದೆ ತಾಯಿಗಳು ಸಂಸ್ಕಾರನ ಕೊಟ್ಟಿರಲ್ಲ. ಮಕ್ಕಳಿಗೆ ಯಾವ ವಸ್ತುಗಳನ್ನು ಕೊಡಿಸ್ತಿದ್ರು ಸ್ವಲ್ಪ ಹೊತ್ತು ಅಳ್ತಾರೆ. ಆದ್ರೆ ಒಳ್ಳೆಯ ಸಂಸ್ಕಾರ ಕಲಿಸ್ತಿದ್ರೆ ಅವರು ಜೀವನ ಪೂರ್ತಿ ಅಳಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಕೊಡೋದು ತಂದೆ ತಾಯಿ ಇಬ್ಬರ ಜವಾಬ್ದಾರಿ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಕುಬೇರನ ಜನ್ಮ ರಹಸ್ಯವನ್ನ ತಿಳ್ಕೊಂಡ್ರಿ. ನೀವಿನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ.